ಶಾಂತನು ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಹಾಗಂತ ಅವನ್ನ ಎದುರು ಹಾಕೊಳ್ಳೋದಕ್ಕೂ ಆಗಲ್ಲ. ಹಾಗಂತ ನಾನು ಇನ್ನೂ ಸುಮ್ಮನೆ ಇದ್ರೆ ಮನೆ ಮುಳುಗುತ್ತೆ ಅಷ್ಟೇ. ಅವ್ನು ಯಾವ ಮೈತ್ರಿನ ಕರ್ಕೊಂಡು ಬರ್ಲಿ, ನಾನು ನೋಡ್ತೀನಿ. ನಾನು ಇನ್ನು ಮುಂದೆ ಕೇರ್ ಮಾಡಲ್ಲ ಅಷ್ಟೇ. ನೀನು ಹೀಗೆ ಹೇಳ್ತಿದ್ಯಾ ಶೀಲಂ, ಆದರೆ ಯಜಮಾನ್ರು ಈ ವಿಷಯವಾಗಿ 2 ಸಲ ಮಾತಾಡಿದ್ದಾರೆ. ಮೈತ್ರಿಯಿಂದ ಹುಷಾರಾಗಿರೋದಕ್ಕೆ ಹೇಳು, ಬೆಟ್ಟೆಗೌಡ್ರ ಕಣ್ಣು ಶೀಲಂ ಮೇಲಿದೆ ಅಂತ. ನಾನು ಏನು ಮಾಡಲಿ? ಅವ್ನು ಹೇಳ್ದಾಗೆ ಕುಣಿಯೋದಕ್ಕಾಗಲ್ಲ ನನಗೆ. ನನ್ನ ಹತ್ರ ಒಂದು ದಾರಿ ಇದೆ. ಏನು? ಮೈತ್ರಿನ ಹುಡ್ಕೋದಕ್ಕೆ ಶಾಂತನು ಹಿಂದೆ ನಮ್ಮೂರ್ನ ಯಾರನ್ನಾರು ಕಳ್ಸೋಣ. ಅವಳೊಬ್ಳು ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಅಲ್ವಾ? ಆದರೆ ಅವ್ನು ತುಂಬ ಹುಷಾರಾಗಿರ್ತಾನೆ. ಎಷ್ಟೇ ಹುಷಾರಾಗಿದ್ರು ಎಲ್ಲರೂ ಎಡವುತ್ತಾರೆ. ಈಗ ಶಾರದೆ ಎಡವುದ್ಲಲ್ಲ ಹಾಗೆ. ಅದ್ರ ಜೊತೆಗೆ ವಿಷುನ ಪತ್ತೆ ಹಚ್ಚೋ ಕೆಲಸನೂ ಮಾಡೋಣ. ಅಲ್ಲ, ವಿಷು ಬಗ್ಗೆ ಕೇಳಿದ್ರೆ ಯಾಕೆ ಹೀಗೆ ಯೋಚನೆ ಮಾಡ್ತೀರಾ? ಏನಾಗಿದೆ ನಿಮಗೆ? ಅದು ಏನಿಲ್ಲ, ನನಗೂ ನಂಜುಗುಡಿಗೂ ಒಂದು ಸಣ್ಣ ಅನುಮಾನ ಇದೆ. ಏನದು? ಅದು ಶಾಂತನು ಹತ್ರ ವಿಷು ನಿಜವಾಗ್ಲೂ ಇದಾರಾ ಇಲ್ವಾ ಅಂತ ಒಂದು ಸಣ್ಣ ಡೌಟ್ ಅಷ್ಟೇ. ಏನು ಹೇಳ್ತಿದ್ಯಾ ನೀನು? ಅಲ್ಲ, ಶಾಂತನು ಹತ್ರ ವಿಷು ಇದ್ದಿದ್ರೆ ಏನಾದರೂ ಒಂದು ವಿಷಯ ಗೊತ್ತಾಗ್ತಿತ್ತು ಅಲ್ವಾ? ಏನೇನು ಹೇಳಿ ಯಾಕೆ ಹೆದರಿಸ್ತೀಯ ನನಗೆ? ಶಾಂತನ ಜೊತೆ ವಿಷು ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿರೋದು. ನಾನು ಈ ಮನೆ ಮಗಳಾಗಿ ನನ್ನ ಮಗನ ಧರ್ಮಾಧಿಕಾರಿಯನ್ನಾಗಿ ಮೆರೆದಾಡ್ಸಕ್ಕಲ್ಲ. ಈಗಲೂ ಅವ್ರ ಅವನ ಜೊತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಅವ್ರನ್ನ ಹುಡ್ಕೊಂಡು ಹೊರಟ್ಬಿಡ್ತೀನಿ. ಯಜಮಾನ್ರು ಒಪ್ಪಿಗೆ ತಗೊಂಡೆ. ನಾನು ವಿಷುನ ಕರ್ಕೊಂಡೆ ಈ ಮನೆಗೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗ್ತೀನಿ. ಸರಿ ರಾಧಿಕಾ, ಆದರೆ ಈ ಸಲ ನೀನು ಹುಡ್ಕೋದು ಬೇಡ. ನಾನು ಶಿಲನ್ ಇಬ್ಬರು ಸೇರಿಕೊಂಡು ನಿನ್ನ ವಿಷಯನ ಹುಡುಕ್ತೀನಿ, ಸರಿನಾ? ಹೌದು, ಶಾಂತನ ಜೊತೆ ವಿಷು ಇದಾರೋ ಇಲ್ವೋ ಅನ್ನೋದನ್ನು ನಾವು ಕಂಡುಹಿಡಿತೀವಿ. ವಿಷು ಎಲ್ಲಿ ಹೋಗಿರ್ಬೋದು? ಖಂಡಿತ ಅವ್ರಿಗೆ ಹಳೆ ನೆನಪು ಬಂದಿರಲ್ಲ. ಬಂದಿದ್ರೆ ಮನೆಗಾದರೂ ಹೋಗಿರ್ಬೇಕತ್ತಲ್ಲ. ಶೀಲಂ, ನೀ ನಮ್ಮ ಮನೆಗೆ ಹೋಗಿದ್ಯಲ್ಲ, ಅಲ್ಲೇನಾದರೂ ವಿಷು ವಿಷಯ ಬಂತಾ? ಹೇಳು ಶೀಲಂ, ವಿಷಯ ಬಗ್ಗೆ ಏನಾದರೂ ಮಾತು ಬಂತಾ ಅಥವಾ ಸುದ್ದಿ ಏನಾದರೂ ಗೊತ್ತಾಯ್ತಾ? ಅಥವಾ ಯಾವುದೋ ಕಾರಣಕ್ಕೆ ನೀನು ನನ್ನಿಂದ ಅದನ್ನೆಲ್ಲ ಮುಚ್ಚಿಡ್ತಿದ್ಯೋ ಹೇಗೆ? ಅಯ್ಯೋ ಚೇಚೆ, ಹಾಗೇನಿಲ್ಲ, ಅಂಥದ್ದೇನೂ ಇಲ್ಲ. ಅವರು ನಿಮ್ಮಿಬ್ಬರನ್ನ ಹುಡುಕ್ತಾ ಇದ್ರು ಅಷ್ಟೇ. ರಾಧಿಕಾ, ಪ್ರಾಮಿಸ್, ನಿನ್ನ ವಿಷು ಎಲ್ಲೇ ಇದ್ರು ಹೇಗೆ ಇದ್ರು ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಹೌದು, ನೀನು ಏನೂ ಯೋಚನೆ ಮಾಡಬೇಡ. ನೀನು ಇಷ್ಟು ಪ್ರೀತಿಯಿಂದ ಕಾಯ್ತಾ ಇದೆಯಾ ಅಂದರೆ ದೇವ್ರು ನಿಂಗೆ ಮೋಸ ಮಾಡಲ್ಲ. ಹೇಗಾದರೂ ಮಾಡಿ ವಿಷುನ ನಾವು ಕರ್ಕೊಂಬರ್ತೀವಿ, ಓಕೆನಾ? ವಿಷುನ ಕರ್ಕೊಂಡು ಬನ್ನಿ. ಜೀವನ ಪೂರ್ತಿ ದೇಸಾಯಿಗಳ ಕುಟುಂಬಕ್ಕೆ ಋಣಿಯಾಗಿದ್ಬಿಡ್ತೀನಿ. ನಂಜುಗುಡಿ, ಇನ್ನು ನಮ್ಮ ಸ್ವಾರ್ಥಕ್ಕೆ, ದೊಡ್ಡಪ್ಪಗೆ ಮೈತ್ರಿಯಿಂದ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಧಿಕಾಯಿಂದ ವಿಷುನ ದೂರ ಇಡೋದು ಬೇಡ. ಈ ಕತೆಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಕೊಡಬೇಕು. ವಿಷು ಮತ್ತು ರಾಧಿಕಾ ಭೇಟಿಗೆ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡೋ ಪ್ಲೀಸ್. ಸರಿ.